ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರತ್ನಮ್ಮ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ದಾರೆ? ಹಲೋ ರತ್ನಮ್ಮ. ಅಮ್ಮ ಈಗ ಹೆಂಗಿದ್ಯಾ? ಪರವಾಗಿಲ್ಲ ರತ್ನಮ್ಮ, ನನ್ಗೇನ್ ಜಾಸ್ತಿ ತೊಂದರೆ ಆಗಿಲ್ಲ. ನಾನು ಅರ್ಧ ದಾರಿಲಿ ಮನೆಗ್ ಬಂದ್ಬಿಟ್ಟಿದ್ದೆ ಕಣಮ್ಮ. ಆಮೇಲೆ ಸಿದ್ದಣ್ಣ ಫೋನ್ ಮಾಡಿ ಹೇಳಿದ್ರು, ಸಾಧನಮ್ಮ ನಾನದು ಜಾರ್ನೆಲ್ಲ ತೊಳೆಯೋವಾಗ ಚೆನ್ನಾಗೇ ಇತ್ತಲ್ಲಮ್ಮ, ಅದ್ ಕರೆಂಟ್ ಹೊಡೀತು ಅಂತ ಆಶ್ಚರ್ಯ ಆಗ್ತಿದೆಯಲ್ಲ. ನೀವ್ ಯಾಕೆ ನೊಂದ್ಕೋತೀರಾ? ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಯಾವ್ದೋ ಜ್ಞಾನದಲ್ಲಿ ನಾನೇ ಮೈ ಮರೆತು ಈ ತರ ತೊಂದರೆ ಮಾಡ್ಕೊಂಡ್ಬಿಟ್ಟೆ. ಬಿಡಿ, ಅಂತದ್ ಏನೂ ಆಗಿಲ್ಲ. ಅದು ನಾನ್ ಯಾಕೆ ಫೋನ್ ಮಾಡಿದೆ ಅಂದ್ರೆ, ರತ್ನಮ್ಮ, ಇದುವರೆಗೂ ನಿಮ್ಮನ್ನ ನಮ್ಮನೇಲಿ ಒಬ್ರು ಅಂತ ನೋಡ್ತಾ ಇದ್ದೀನಿ. ಹಾಗೆ ಇರಿ ರತ್ನಮ್ಮ. ನಮ್ಮ ಮಧ್ಯದಲ್ಲಿ ತಂದ ಕೆಲಸ ಮಾಡಬೇಡಿ. ರತ್ನಮ್ಮ ಯಾಕೆ ಸುಮ್ನಾಗ್ಬಿಟ್ರಿ? ಬೇಜಾರಾದ್ರ? ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಅದು ಏನಾದ್ರೂ ಹೇಳ್ಬೇಕಿತ್ತ ರತ್ನಮ್ಮ? ಏನೂ ಇಲ್ಲ ಕಣಮ್ಮ. ಶಾಂತಮ್ಮನ್ ಥರನೇ ಒಂದು ಹುಡುಗಿ ಬಂದಿದ್ಲು ಅಂದಿದ್ರಲ್ಲ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ರಲ್ಲಮ್ಮ. ಹೌದು. ಆ ಮನೆ ಎಲ್ಲಿದೆ ಅಂದ್ರಿ? ಯಾವ ಊರದು? ಅಲ್ಲಿಗೆ ಹೆಂಗಮ್ಮ ಹೋಗೋದು? ಯಾಕೆ ರತ್ನಮ್ಮ ಇದ್ದಕ್ಕಿದ್ದಾಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾಕೋ ಜೀವ ಕೇಳ್ತಾ ಇಲ್ಲ ಕಣಮ್ಮ. ನಾನ್ ಒಂದ್ಸಲ ಆ ಹುಡುಗಿನ ನೋಡ್ಬೇಕು ಅನ್ನಿಸ್ತಾ ಇದೆ. ನಾನಂತೂ ಶಾಂತಮ್ಮನ್ನ ಹೊರ್ಲಿಲ್ಲ ಹಿರ್ಲಿಲ್ಲ, ಆದ್ರೆ ಅವಳಿರೋವರೆಗೂ ನನಗ್ ತಾಯಿ ಸ್ಥಾನ ಕೊಟ್ಬಿಟ್ಟಿದ್ಲು. ಈಗ ಅವಳ ತರನೇ ಯಾರೋ ಇದ್ದಾಳೆ ಅಂತಂದ್ರೆ ಯಾಕೋ ಈ ಜೀವಕ್ಕೆ ಸಮಾಧಾನನೇ ಆಗ್ತಿಲ್ಲ ಕಣಮ್ಮ. ಒಂದ್ ಹೆಜ್ಜೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಅಂತ. ಆ ಊರ್ಗೋಗಿ ವೀರಣ್ಣನ್ ಮನೆ ಎಲ್ಲಿ ಅಂತ ನೀವು ಯಾರನ್ನೇ ಕೇಳಿದ್ರು ಅವರೇ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಬಿಡ್ತಾರೆ. ಅಷ್ಟು ಹೆಸರುವಾಸಿನ ಮನುಷ್ಯ. ಸರಿ ಕಣಮ್ಮ, ಹೋಗ್ ಬಂದ್ಮೇಲೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಸರಿ ರತ್ನಮ್ಮ, ಹುಷಾರು, ಹೋಗ್ಬಿಟ್ಟು ಬನ್ನಿ. ಹಾ ಸರಿ ಸರಿ. ನೋಡಿ, ಅಲ್ಲಿಗೆ ಹೋಗಿ ಬಂದ್ಮೇಲೆ ಏನೇನ್ ನಡೀತು ಅಂತ ನನಗೆ ಫೋನ್ ಮಾಡಿ, ಮರಿಬೇಡಿ. ಸರಿ, ಇಡ್ತೀನಿ. ಆ ಹುಡುಗಿ ನೋಡಕ್ಕೆ ಶಾಂತಿ ತರನೇ ಇದ್ದಾಳೆ ಅಂತಾರೆ, ಆದ್ರೆ ಶಾಂತಿ ಅಲ್ವಂತೆ. ಏನಾದ್ರೂ ಈ ಪೇಪರ್ನ ತಗೊಂಡು ಹೋಗಿ ಆ ಹುಡುಗಿಗೆ ತೋರಿಸ್ಬರ್ಬೋದಾ? ಅಥವಾ ಈ ಸಮಸ್ಯೆ ಬಗೆಹರಿಬಹುದಾ? ಹೋಗ್ ಬರೋಣ. ಅಮ್ಮ ಚಾಮುಂಡಮ್ಮ, ನಿನ್ನ ನಂಬ್ಕೊಂಡು ಈ ಪೇಪರ್ ತಗೊಂಡು ಹೋಗ್ತಾ ಇದ್ದೀನಿ. ನೀನೇ ನನ್ನನ್ನು ಕಾಪಾಡಬೇಕು, ಆಯ್ತಾ? ಶಾಂತಮ್ಮವ್ರೆ, ಒಂದು ನಿಮಿಷ ಇರಿ.
ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿದ್ನಾ, ಅಲ್ಲಿ ಮಲ್ಲಿಗೆ ಹೂ ಇತ್ತ. ಗೊತ್ತು ನಿನ್ಗೆ ಮಲ್ಲಿಗೆ ಹೂ ಎಷ್ಟು ಇಷ್ಟ ಅಂತ. ನೀನು ಮುಡಿಸ್ಬೇಕು ಅಂತ ತಂದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇರ್ಲಿ ಅಮ್ಮ. ಅಯ್ಯೋ ಯಾಕಮ್ಮ, ನಿಂಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ರತ್ನಕ್ಕ. ಅಯ್ಯೋ, ಏನ್ ನಡೀತಿದೆ ಇಲ್ಲಿ? ಯಾರ್ ನೀವು? ಅದು ನಾನು ರತ್ನಕ್ಕ. ನೀನ್ ಶಾಂತಿ. ನಮ್ಮನೆಗೆ ಅದು ಒಂದ್ ನಿಮಿಷ ಇರು. ತಗೋ ನೋಡಮ್ಮ. ಇದು ಡೈವೋರ್ಸ್ ಪೇಪರ್ ಅಂತ ಕಣಮ್ಮ. ಇದರಲ್ಲಿ ಸುಶಾಂತಪ್ಪ ಸೈನ್ ಮಾಡಿದಾರಂತೆ, ನೀನ್ ಸೈನ್ ಮಾಡಿಲ್ವಂತೆ. ಏನಮ್ಮ ಈ ಡೈವೋರ್ಸ್ ಪೇಪರು? ಅವ್ರು ಯಾಕೆ ಸೈನ್ ಮಾಡ್ಬೇಕು? ಏನಮ್ಮ ಇದು? ನಂಗೇನು ಅರ್ಥ ಆಗ್ತಿಲ್ಲ. ಒಂದ್ಸರಿ ನೀನ್ ನೋಡಮ್ಮ, ನಿಂಗೇನಾದ್ರೂ ಅರ್ಥ ಆಗುತ್ತಾ ಅಂತ, ನಿಂಗೇನಾದ್ರೂ ನೆನಪಾಗುತ್ತಾ ಅಂತ. ಚೆನ್ನಾಗಿ ಜ್ಞಾಪಿಸ್ಕೊಮ್ಮ. ನೀನಿಲ್ದೆ ಆ ಶಾಂತಿ ನಿವಾಸ ಏನೂ ಇಲ್ಲ ಕಣಮ್ಮ. ಇದನ್ ಯಾಕೆ ನನಗ್ ತಂದು ಕೊಡ್ತಿದ್ದೀರಾ? ಇದ್ಯಾರ್ ಡಿವೋರ್ಸ್ ಪೇಪರು? ಯಾರ್ದು ಹೇಳಿ? ಅದು ಇದು ಯಾರು ನೀವು? ಏನ್ ನಡೀತಾ ಇದೆ ಇಲ್ಲಿ? ಯಾರು ಅಂತಾನೆ ಗೊತ್ತಿಲ್ಲ. ತಲೆಗೆ ಹೂವ ಮುಡಿಸ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಯಾರ್ ನೀವು? ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ರತ್ನಮ್ಮ ಅಂತ. ಬೆಂಗಳೂರಿಂದ ಬಂದಿದ್ದೀನಮ್ಮ. ಶಾಂತಿ ನಿವಾಸದವಳು. ಓಹೋ, ಆ ಮನೆಯವರ ನೀವು? ಯಾಕೆ ಬಂದ್ರಿ? ನಾನು ಶಾಂತಿ. ನೋಡಿ, ಇಲ್ಲಿ ಶಾಂತಿ ಅನ್ನೋರು ಯಾರು ಇಲ್ಲ. ನೋಡಿಮ್ಮ, ನಮ್ ಯಜಮಾನ್ರು ಬಂದ್ರೆ ಸುಮ್ನೆ ರೇಗಾಡ್ತಾರೆ. ಅವರು ಕೋಪ ಬಂದ್ರೆ ಒಳ್ಳೆಯವರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟ ಹೇಳಿದ್ರು ನಿಮ್ ಮನೆಯವ್ರಿಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ? ಇವಳು ನಮ್ಮನೆ ಮಗಳು, ಯಾಕೆ ಪದೇ ಪದೇ ಬಂದು ತೊಂದರೆ ಕೊಡ್ತಿದ್ದೀರಿ?